ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಶರತ್ ಬಚ್ಚೇಗೌಡರಿಗೆ ಸಚಿವ ಸ್ಥಾನ ನೀಡಲು ಒತ್ತಾಯ. ಹೊಸಕೋಟೆ ಕಾಂಗ್ರೆಸ್ ಶಾಸಕರಾಗಿರೋ ಶರತ್ ಬಚ್ಚೇಗೌಡ, ಯುವ ನಾಯಕ ಶರತ್ ಬಚ್ಚೇಗೌಡರಿಗೆ ಮಂತ್ರಿ ಸ್ಥಾನ ನೀಡಿ. ಹೊಸಕೋಟೆ ಕಾಂಗ್ರೆಸ್ ಕಾರ್ಯಕರ್ತರು ಒತ್ತಾಯವನ್ನ ಮಾಡ್ತಾ ಇರೋದು. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯಗೆ ಹೊಸಕೋಟೆ ಜನ ಆಗ್ರಹಿಸಿದ್ದಾರೆ. ಶರತ್ಗೆ ಸಚಿವ ಸ್ಥಾನ ನೀಡಲು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪ್ರಚಾರ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಹೊಸಕೋಟೆ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ ಯುವ ಶಾಸಕ ಶರತ್ ಬಚ್ಚೇಗೌಡ. ಸಿದ್ದರಾಮಯ್ಯ, ಡಿಕೆಶಿ ಇಬ್ಬರಿಗೂ ಆತ್ಮೀಯರಾಗಿದ್ದಾರೆ ಶರತ್. ರಾಹುಲ್ ಭಾಷಣ ಕನ್ನಡಕ್ಕೆ ಅನುವಾದ ಮಾಡೋದು ಶರತ್ ಅವರು, ಶರತ್ ಬಚ್ಚೇಗೌಡ. ರಾಹುಲ್ ಗಾಂಧಿ ಎಲ್ಲಾದರೂ ಭಾಷಣ ಮಾಡಬೇಕಾದ್ರೆ ಕರ್ನಾಟಕದಲ್ಲಿ ಬಂದು ಅದನ್ನ ಕನ್ನಡದಲ್ಲಿ ಅನುವಾದ ಮಾಡಿ ಹೇಳೋದು ಶರತ್ ಬಚ್ಚೇಗೌಡ. ಬುದ್ಧಿವಂತ ಇದ್ದಾರೆ, ದೂರದೃಷ್ಟಿ ಇರುವ ನಾಯಕ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಶರತ್ಗೆ ಸಚಿವ ಸ್ಥಾನ ನೀಡೋದಕ್ಕೆ ಒತ್ತಾಯ ಕೇಳಿ ಬರ್ತಾ ಇರೋದು. ಜೊತೆಗೆ ಡಿಕೆಶಿ ಅವರ ಮಂತ್ರ ಇದೆಯಲ್ಲ, ಯಂಗ್ ಲೀಡರ್ಸ್ ಮುನ್ನೆಲೆಗೆ ಬರಬೇಕು ಅಂತ ಹೇಳಿ. ಸೊ ಶರತ್ ಬಚ್ಚೇಗೌಡರು ಇನ್ನೂ ಕೂಡ ಯಂಗಿದ್ದಾರೆ, ಯುವ ನಾಯಕ ಇದ್ದಾರೆ. ಸೊ ಹಾಗಾಗಿ ಅವರಿಗೆ ಏನಾದರೂ ಡಿಕೆ ಶಿವಕುಮಾರ್ ತಮ್ಮ ಸಂಪುಟದಲ್ಲಿ ಅವಕಾಶವನ್ನ ಮಾಡಿಕೊಡ್ತಾರಾ? ಅದು ಹೀಗಿರುವಂಥ ಒಂದು ಪ್ರಶ್ನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಶರತ್ಗೆ ಸಚಿವ ಸ್ಥಾನ ನೀಡಬೇಕು ಅಂತ ಹೇಳಿ ಒತ್ತಾಯ ಕೇಳಿ ಬರ್ತಾ ಇದೆ. ಸೊ ಶರತ್ ಬಚ್ಚೇಗೌಡರಿಗೆ ಸಚಿವ ಸ್ಥಾನ ನೀಡ್ತಾರಾ? ಕಾದ್ ನೋಡಬೇಕಾಗಿದೆ. ಸಂಪುಟದಲ್ಲಿ ಹೊಸಕೋಟೆ ತಾಲೂಕಿನ ಹೆಮ್ಮೆಯ ಶಾಸಕರಾದ ಶರತ್ ಬಚ್ಚೇಗೌಡರು ಬಹಳ ವಿದ್ಯಾವಂತರು, ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡ್ಕೊಂಡು ಬಂದಿರುವಂತವರು, ಹಾಗೆ ದೂರದೃಷ್ಟಿ ಉಳ್ಳಂತವರು, ಹಾಗೂ ಶಾಶ್ವತ ಕಾರ್ಯಗಳನ್ನ ಯಾವ ರೀತಿ ಮಾಡಬೇಕು ಅನ್ನೋಂಥದ್ದು, ಅದು ಪರಿಹಾರ ಯಾವ ರೀತಿಯಾಗಿ ತಗೋಬೇಕು, ಮತ್ತೆ ಯಾವ ರೀತಿ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳನ್ನು ಹಾಕೊಬೇಕು, ಇಂಥ ಒಬ್ಬ ದಕ್ಷ ಮತ್ತು ಪ್ರಾಮಾಣಿಕ ಮತ್ತು ಅಷ್ಟೇ ಅಲ್ಲದೆ ಒಬ್ಬ ದೂರದೃಷ್ಟಿ ಉಳ್ಳವಂತಹ ಒಬ್ಬ ನಮ್ಮ ನಾಯಕರಾಗಿರುವಂತಹ ಶರತ್ ಬಚ್ಚೇಗೌಡರು, ಇಂಥವ್ರಿಗೆ ಯಾಕೆ ನಾವು ಸಚಿವ ಸ್ಥಾನ ಕೊಡಬಾರ್ದು? ಮತ್ತೆ ಈ ತಾಲೂಕಿನಲ್ಲಿ ಏನೇನೆಲ್ಲ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ ಜನಪರ ಕಾರ್ಯಗಳು, ಇದೇ ಎಲ್ಲಾ ಕಾರ್ಯಗಳು ಕೂಡ ಇಡೀ ರಾಜ್ಯಕ್ಕೆ ಅವ್ರ ಸೇವೆ ಸಲ್ಲಿಸಬೇಕು ಅನ್ನೋದು ನನ್ನ ಮನವಿ. ಅಷ್ಟೇ ಅಲ್ಲದೆ ಅವ್ರಿಗೆ ಒಂದು ಒಳ್ಳೆಯ ಒಂದು ಸಚಿವ ಸ್ಥಾನವನ್ನ ಕೊಟ್ಟು ಅವ್ರಿಗೆ ಇಡೀ ರಾಜ್ಯ ಎಲ್ಲ ಕೂಡ ಸುತ್ತಿ ಈ ಒಂದು ಜನಪರ ಮತ್ತೆ ಕ್ರಾಂತಿಕಾರಿ ಕೆಲಸಗಳನ್ನ ಅವ್ರು ಮಾಡ್ತಾರಂತ ನಂಬಿಕೆ ನಮಗಿದೆ.